ಎಲ್ರಿಗೂ ನಮಸ್ಕಾರ. ಈಕೋ ಕ್ಲಬ್ ಮಿಷನ್ ಲೈಫ್ 2.0 ಪೋರ್ಟಲ್ನಲ್ಲಿ ಶಾಲಾ ನೋಂದಣಿ ಮಾಡಿಕೊಳ್ಳುವಾಗ OTP ಬೇರೆ ಮೊಬೈಲ್ಗೆ ಹೋಗ್ತಾ ಇದೆಯಾ? ಹಾಗಾದರೆ ನೀವು ನಿಮ್ಮ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಬೇಕಾದ್ರೆ ಮೊದಲು ಗೂಗಲ್ಗೆ ಹೋಗಿ ಅಲ್ಲಿ udiceplus.gov.in ಅಂತ ಟೈಪ್ ಮಾಡಿ. udiceplus ಓಪನ್ ಆಗುತ್ತೆ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ, ಬಲಭಾಗದಲ್ಲಿ ಅದನ್ನು ನೀವು ಕ್ಲಿಕ್ ಮಾಡಿ. ಸಿಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಅಂತ ಇದೆ, ಅಲ್ಲಿ ಸ್ಟೇಟ್ ಕರ್ನಾಟಕ ಅಂತ ಸಿಲೆಕ್ಟ್ ಮಾಡಿಕೊಳ್ಳಿ. ನಂತರ ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟರಿ ಆರ್ ಯೂಸರ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಅಲ್ಲಿ ಹೋಗಿ ಲಾಗಿನ್ ಕೊಡಿ. ನಿಮ್ಮ udiceplus-ನಲ್ಲಿ ಯಾವ ಯೂಸರ್ ನೇಮನ್ನು ಮತ್ತು ಪಾಸ್ವರ್ಡನ್ನು ಹಾಕ್ತೀರಾ ಅದನ್ನೇ ಅಲ್ಲಿ ಹಾಕಿ ಅಲ್ಲಿರುವಂತಹ ಕ್ಯಾಪ್ಚಾ ಕೂಡ ಎಂಟರ್ ಮಾಡಿ ಲಾಗಿನ್ ಕೊಡಿ. ಸ್ಕೂಲ್ ಡೀಟೇಲ್ಸ್ನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆ, ಅಲ್ಲಿರುವಂತಹ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಸ್ಕೂಲ್ ಕಾಂಟ್ಯಾಕ್ಟ್ ಆ್ಯಂಡ್ ಹೆಡ್ ಆಫ್ ಸ್ಕೂಲ್ ಡೀಟೇಲ್ಸ್ ಅಂತ ಇದೆ, ಅದರ ಮುಂದೆ ಇರುವಂತಹ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಸ್ ರೆಸ್ಪಾಂಡೆಂಟ್ ಡೀಟೇಲ್ಸ್ ಸೇಮ್ ಆ್ಯಸ್ ಹೆಡ್ ಆಫ್ ಸ್ಕೂಲ್ ಅಂತ ಇದೆ, ಅದನ್ನು ಟಿಕ್ ಮಾಡಿ. ಈ ಸ್ಕೂಲ್ ಮೊಬೈಲ್ ಸೇಮ್ ಆ್ಯಸ್ ಹೆಡ್ ಆಫ್ ಸ್ಕೂಲ್ ಮೊಬೈಲ್ ಅಂತ ಇದೆ, ಅದನ್ನು ಕೂಡ ಟಿಕ್ ಮಾಡಿ. ಕೆಳಗಡೆಗೆ ಸ್ಕೂಲ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಅಂತ ಇದೆ, ಆ ಮಾಹಿತಿಯನ್ನು ಹೊಸ ಮೊಬೈಲ್ ನಂಬರ್ ಮಾಹಿತಿ, ಇಮೇಲ್ ಏನಾದರೂ ಚೇಂಜ್ ಮಾಡೋದಿದ್ದರೆ ಅದನ್ನು ಕೂಡ ತಾವು ಇಲ್ಲಿ ಮಾಡಬಹುದು. ಅವುಗಳನ್ನು ಭರ್ತಿ ಮಾಡಿ ಅಪ್ಡೇಟ್ ಅಂತ ಕೊಡಿ. ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ. ಈಗ ತಮ್ಮ ಹೊಸ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರುತ್ತದೆ. ತಾವು ಮಿಷನ್ ಲೈಫ್ 2.0 ಪೋರ್ಟಲ್ನಲ್ಲಿ ಹೋಗಿ ಈಗ ರಿಜಿಸ್ಟ್ರೇಷನ್ ಮಾಡಿಕೊಳ್ಬಹುದು. ನಿಮ್ಮ ಅಪ್ಡೇಟೆಡ್ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಧನ್ಯವಾದಗಳು.